ಬೆಂಗಳೂರಿನಲ್ಲಿ ಚೂಡಿದಾರ್ನಲ್ಲಿ ಮಾದಕ ವಸ್ತು ಸಾಗಾಟ. ಚೂಡಿದಾರ್ನಲ್ಲಿ ಅಡಗಿಸಿ ಡ್ರಗ್ಸ್ ಸಾಗಿಸುತ್ತಿದ್ದ ಈಗ ಜಾಲ ಪತ್ತೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಮಾಫಿಯಾಗೆ ಸಿಸಿಬಿ ಬಿಗ್ ಶಾಕ್. ಬೆಂಗಳೂರಿನಲ್ಲಿ ಚೂಡಿದಾರ್ನಲ್ಲಿ ಮಾದಕ ವಸ್ತು ಸಾಗಾಟ ಮಾಡ್ತಾ ಇದ್ರಂತೆ. ಚೂಡಿದಾರ್ನಲ್ಲಿ ಅಡಗಿಸಿ ಡ್ರಗ್ಸ್ ಸಾಗಿಸುತ್ತಿದ್ದ ಜಾಲ ಪತ್ತೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಮಾಫಿಯಾಗೆ ಸಿಸಿಬಿ ಬಿಗ್ ಶಾಕ್ ನೀಡಿದೆ. ಎಂಡಿಎಂಎ ಸಾಗಿಸ್ತಾ ಇದ್ದ ಕಿಲಾಡಿ ಆರೋಪಿಗಳು ಈಗ ಅಂಡರ್ ಆಗಿದ್ದಾರೆ. ದೆಹಲಿ ಟು ಬೆಂಗಳೂರು ಅಕ್ರಮ ಡ್ರಗ್ಸ್ ದಂಧೆ ಬಟಾ ಬಯಲಾಗಿದೆ. ಮಾದಕ ವಸ್ತು ಸಾಗಿಸುತ್ತಿದ್ದ ಜಾಲದ ಮೇಲೆ ಸಿಸಿಬಿ ಅಟ್ಯಾಕ್ ಮಾಡಲಾಗಿರುವಂಥದ್ದು. ನೈಜೀರಿಯಾ ಮೂಲದ ಓರ್ವ ವ್ಯಕ್ತಿಯಿಂದ ಎಂಡಿಎಂಎ ಸಪ್ಲೈ ಆಗ್ತಾ ಇತ್ತು. ಸಿಸಿಬಿ ದಾಳಿ, 26 ಕೋಟಿ ಮೌಲ್ಯದ ಮಾದಕ ವಸ್ತುಗಳು ವಶಕ್ಕೆ ಪಡೆಯಲಾಗಿದೆ. ವಿಕ್ಟರ್ ಮೋಸಸ್ ಮಾಹಿತಿ ಮೇರೆಗೆ ಸಿಸಿಬಿ ಕಾರ್ಯಾಚರಣೆಯನ್ನ ನಡೆಸಿತ್ತು. ಸಾಹಿಲ್ ಕುಮಾರ್, ಸತ್ಯಂ, ಕಲೀಲಂ ಹಾಗೆ ಕನ್ನಯ್ಯ ಅರೆಸ್ಟ್ ಆಗಿರುವಂಥದ್ದು. ಬಂಧಿತರಿಂದ 12.925 ಕೆಜಿ ಎಂಡಿಎಂ ಅನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಅಫೀಮು ಸಾಗಾಟ ಮಾಡ್ತಾ ಇದ್ರಂತೆ ಈ ಆರೋಪಿಗಳು. 7 ಕೆಜಿ ಅಫೀಮು, 225 ಗ್ರಾಂ ಎಂಡಿಎಂಎ ಸೀಜ್, ಇಬ್ಬರು ಅರೆಸ್ಟ್ ಅನ್ನ ಮಾಡಲಾಗಿದೆ. ಲಂಬೂರಾಮ್ ಹಾಗೆ ಅನೂಪ್ ರಾಮ್ ಬಂಧಿಸಿರುವಂತಹ ಸಿಸಿಬಿ ಪೊಲೀಸರು ರಾಜಸ್ಥಾನದಿಂದ ಮಾದಕ ವಸ್ತುವನ್ನ ತರಿಸ್ತಾ ಇದ್ದಂತಹ ಆರೋಪಿಗಳು ಇವರೆಲ್ಲರೂ. ಚೂಡಿದಾರ್ನಲ್ಲಿ ಅಡಗಿಸಿ ಡ್ರಗ್ಸ್ ಸಾಗಿಸ್ತಾ ಇದ್ದಂತಹ ಜಾಲ ಈಗ ಪತ್ತೆಯಾಗಿದೆ ಸಿಲಿಕಾನ್ ಸಿಟಿಯಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಮಾಫಿಯಾಗೆ ಸಿಸಿಬಿ ಶಾಕ್ ಕೊಟ್ಟಿದೆ. ಎಂಡಿಎಂಎ ಸಾಗಿಸ್ತಾ ಇದ್ದ ಕಿಲಾಡಿಗಳು ಈಗ ಅಂಡರ್ ಆಗಿರುವಂಥದ್ದು. ದೆಹಲಿ ಟು ಬೆಂಗಳೂರು ಅಕ್ರಮ ಡ್ರಗ್ಸ್ ದಂಧೆ ಈಗ ಬಟಾ ಬಯಲಾಗಿದೆ. ಮಾದಕ ವಸ್ತು ಸಾಗಿಸುತ್ತಿದ್ದ ಜಾಲದ ಮೇಲೆ ಈಗ ಸಿಸಿಬಿ ಅಟ್ಯಾಕ್ ಮಾಡಿರುವಂಥದ್ದು. ನೈಜೀರಿಯಾ ಮೂಲದ ಓರ್ವ ವ್ಯಕ್ತಿಯಿಂದ ಎಂಡಿಎಂಎ ಸಪ್ಲೈ ಆಗ್ತಾ ಇತ್ತು. ಸಿಸಿಬಿ ಒಂದು ದಾಳಿಯನ್ನ ನಡೆಸಿದೆ. 26 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು. ವಿಕ್ಟರ್ ಹಾಗೆ ಮೋಸಸ್ ಮಾಹಿತಿಯ ಮೇರೆಗೆ ಸಿಸಿಬಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿತ್ತು. ಕಾರ್ಯಾಚರಣೆಯ ವೇಳೆ 26 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಸಾಹಿಲ್ ಕುಮಾರ್ ಹಾಗೆ ಸತ್ಯಂ, ಕಲೀಂ ಹಾಗೆ ಕನ್ನಯ್ಯ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಪೊಲೀಸರ ಬಲೆಗೆ ಸಿಕ್ಕಿ ಬಿದ್ದಿರುವಂಥದ್ದು. ಬಂಧಿತರಿಂದ 12.925 ಕೆಜಿ ಎಂಡಿಎಂ ಅನ್ನ ಹಾಗೆ ಜೊತೆಗೆ 60 ಗ್ರಾಂ ಕೋಕೇನ್ ಅನ್ನ ಸೀಜ್ ಕೂಡ ಮಾಡಲಾಗಿರುವಂಥದ್ದು. ಲಂಬೂರಾಮ್ ಹಾಗೆ ಅನೂಪ್ ರಾಮ್ ಎಂಬುವವರು ಈಗ ಬಂಧಿಸಲಾಗಿರುವಂಥದ್ದು. ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನದಿಂದ ಮಾದಕ ವಸ್ತುವನ್ನ ತರಿಸ್ತಾ ಇದ್ದಂತಹ ಆರೋಪಿಗಳು. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಈಗ 7 ಕೆಜಿ ಅಫೀಮು ಹಾಗೆ 225 ಗ್ರಾಂ ಎಂಡಿಎಂಎ ಅನ್ನ ಕೂಡ ಈಗ ಸೀಜ್ ಮಾಡಲಾಗಿರುವಂಥದ್ದು. ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವಲ್ಲ, ಇದೇ ಒಂದು ವಸ್ತುಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆಯಲಾಗಿರುವಂಥದ್ದು. ಸುಮಾರು ಒಂದಲ್ಲ ಎರಡಲ್ಲ 26 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ನೈಜೀರಿಯಾ ಮೂಲದ ವ್ಯಕ್ತಿಯಿಂದ ಈ ಒಂದು ಸಾಗಾಟ ಆಗ್ತಾ ಇತ್ತಂತೆ ಬೆಂಗಳೂರಿನಲ್ಲಿ. ಅದರಲ್ಲೂ ಕೂಡ ಚೂಡಿದಾರ್ನಲ್ಲಿ ಈ ಒಂದು ಮಾದಕ ವಸ್ತುವನ್ನ ಮಾರಾಟ ಮಾಡ್ತಾ ಇದ್ರು.